ಹಲೋ ಎವ್ರಿವನ್, ಇದು ಬಂದು ನೆನ್ನೆದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಇನ್ನು ನಾವು ಮಂತ್ರಾಲಯದಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ರೂಮ್ ಹತ್ರ ಹೋದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ಸುತ್ತಮುತ್ತ ಇರೋ ಅಂಥ ದೇವಸ್ಥಾನಗಳಿಗೆ ಹೋಗೋಣ ಅಂತೇಳಿ ಆಟೋನ ಬುಕ್ ಮಾಡಿಕೊಂಡು ಹೊರಟ್ವಿ. ಇನ್ನು ನಾವು ಕೂಡ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ನಮ್ಮ ಜರ್ನಿನ ಶುರು ಮಾಡಿದ್ವಿ. ನಾವು ಮೊದಲಿಗೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಅವಾಗಿನ್ನೂ ಅಭಿಷೇಕ ಪೂಜೆಗಳೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಇನ್ನು ಅಲ್ಲಿ ಕೂಡ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಟಿಫನ್ ಏನು ಮಾಡಿರಲಿಲ್ಲ. ಅಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋದ್ರು. ಹೋಟೆಲಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಯಾವುದೇ ದೇವಸ್ಥಾನದಲ್ಲೂ ಫೋಟೋಸ್ ವಿಡಿಯೋಸ್ ಅಲೋ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಅಷ್ಟೇ ನಾವು ವಿಡಿಯೋಸ್ನ ಮಾಡ್ಕೊಂಡಿರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ದೇವ್ರ ದರ್ಶನನೆಲ್ಲ ಮಾಡಿಕೊಂಡು ಇನ್ನು ಹೊರಗಡೆ ಬಂದುಬಿಟ್ಟು ಇನ್ನು ಹೊರಗಡೆನೂ ತುಂಬ ವ್ಯೂ ತುಂಬ ಚೆನ್ನಾಗಿತ್ತು. ಆದರೆ ಎವ್ವಿ ಬಿಸಿಲಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಇನ್ನು ಅಲ್ಲಿಂದ ನಾವು ಸೀದಾ ಹೋದೆ ಲಕ್ಷ್ಮೀ ದೇವಸ್ಥಾನಕ್ಕೆ. ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಬಂದಿದ್ದು ರಾಯರ ಬೃಂದಾವನ ನೋಡೋಣ ಅಂತ ಹೇಳಿ. ಇನ್ನು ಆ ಬೃಂದಾವನನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಬಿಚ್ಚಲಮ್ಮ ದೇವಸ್ಥಾನಕ್ಕೆ. ಇನ್ನು ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಪ್ಪಣಾಚಾರ್ಯರ ಮನೆಗೆ ಹೋದ್ವಿ. ಒಳಗಡೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲೇ ಇಲ್ಲ, ಎವ್ವಿ ರಶ್ ಇತ್ತು. ಇನ್ನು ಅಲ್ಲಿಂದ ಬರ್ತಾ ನನ್ನ ಮಗಳು ಮಜ್ಜಿಗೆ ತೊಗೊಂಡು ಕುಡಿತಾ ಇದ್ಲು. ಅದನ್ನು ನೋಡಿಕೊಂಡು ಸೀದಾ ನಾವು ಒಂದು 12:30 ಹಂಗೆ ಮಂತ್ರಾಲಯ ಬಂದು ಅಲ್ಲಿ ಊಟನೆಲ್ಲ ಮುಗಿಸಿ ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಮೇಲೆ ಮತ್ತೆ ನಾವು ಮಂತ್ರಾಲಯ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದರು. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಅಲ್ಲೇ ಲೈಟಿಂಗ್ಸ್ ಅಂತೂ ಎವ್ವಿ ಚೆನ್ನಾಗಿತ್ತು. ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿಂದ ಈಚೆ ಕಡೆ ಬರೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ನಾವು ಮತ್ತೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ರಶ್ಶು ಇತ್ತು. ಅದ್ರ ಜೊತೆಗೆ ನಮಗೆ ಮತ್ತೆ ಟೈಮ್ ಆಗುತ್ತೆ ಟ್ರೈನ್ಗೆ ಅಂತ ಹೇಳಿ ಅಲ್ಲೇ ಹೊರ್ಗಡೆನೆ ಎಲ್ಲ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಸೀದಾ ಮತ್ತೆ ರೈಲ್ವೆ ಸ್ಟೇಷನ್ನಿಗೆ ಬಂದು ನಾವು ನಮ್ಮ ಜರ್ನಿನ ಬೆಂಗಳೂರು ಕಡೆ ಶುರು ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.